ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಕಾರ್ಟೂನ್ ಜಗತ್ತು ಅಂತ. ದಯವಿಟ್ಟು ಎಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ಗೂ ಹೋಗಿ ನೋಡಿ, ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇವತ್ತು ಲಕ್ಷ್ಮಿ ಅವ್ರ ಮಗನ ಬರ್ಡೇ ಇದೆ ಅಂತೆ. ಅವ್ರ ಹೆಸರು ಏನು ಹೇಳಿಲ್ಲ, ಸೊ ಹಾಗೆ ಹೇಳ್ತಾ ಇದ್ದೀನಿ. ಈ ಲಕ್ಷ್ಮಿ ಅವರೇ, ನಿಮ್ಮ ಮಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕನಸು ಏನಿದೆ ಅದೆಲ್ಲ ನನಸಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನೀವು ಎಲ್ಲರೂ ಅವರಿಗೆ ವಿಶ್ ಮಾಡಿಬಿಡ್ರಿ. ನಾನು ಕೆಲವೊಂದು ಸಲ ಫ್ರೀ ಇದ್ದಾಗ ವಿಡಿಯೋನ ಎಕ್ಸ್ಟ್ರಾ ರೆಡಿ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ಒಂದೊಂದು ಸಲ ವಿಶ್ ಮಾಡೋದು ಆಗೋದಿಲ್ಲ. ಟೈಮ್ ಸಿಕ್ಕಾಗ ನಾನು ವಿಶ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ವಿಶ್ ಮಾಡಿ ಅಂತ ಕೇಳ್ಕೊಂಡಾಗ ನಾನು ವಿಶ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಒಂದೊಂದು ಸಲ ಅಡ್ವಾನ್ಸ್ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಲ್ಲ, ಹಾಗಾಗಿ ವಿಶ್ ಮಾಡಿರೋದಾಗಿರಲ್ಲ ಅಷ್ಟೇ. ಓಕೆನಾ? ನಮಸ್ಕಾರ. ಅಲ್ಲ, ಈ ಶಶಿ ಸರ್ ಆಗಲೇ ಬರ್ತೀನಿ ಅಂತಂದ್ರೆ ಇನ್ನೂ ಬಂದೇ ಇಲ್ಲಲ್ಲ, ಏಟೊತ್ತಾತು? ಅಪ್ಪ, ಇವತ್ತು ಅವ್ರು ತಂದು ಕೊಟ್ರೆ ಅಂದ್ರೆ ಲಘು ಲಘುನ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೊಲೆಯಾಗಿ ತೊಗೊಂಡ್ಬಿಡ್ಬೇಕು. ಹೌದು, ಇವತ್ತೇನು ಮಾಡ್ಬೇಕಂದ್ರೆ ಚಹಾ ಮಾಡ್ಕೊಂಡು ತೊಗೊಂಡೋಗ್ಬಿಡ್ಬೇಕು ಕಿಟ್ಲ್ಯಾಗ. ಯಾಕಂದ್ರೆ ಬರೀ ಒಲೆಯಾಗ ಕುಂತು ಬಿಡ್ತೀವಲ್ಲ, ಈ ತಂಪಿಗೆ ನಿದ್ದೆ ಬರೋಕೆ ಚಲೋ ಆಗ್ಬಿಡ್ತೈತಿ. ಅದಕ್ಕೆ ಚಹಾ ಅವಾಗ ಕುಡಿಯಾಕ ಕುಂತ್ರೆ ನಿದ್ದೆ ಹಂಗೆ ಕಿತ್ಕೊಂಡು ಓಡೋಗ್ಬಿಡ್ತೈತಿ. ಹಂಗೆ ಮಾಡ್ಬೇಕು ನೋಡಿ ಇವತ್ತು. ಸರ್ ನಮಸ್ತೆ. ನಮಸ್ತೆ, ಬರ್ರಿ ಸರ್, ಒಳಗಡೆ ಬರ್ರಿ. ಲಲ್ಲಿ ಬಾಲೆ, ಸರ್ ಬಂದ್ರೆ ಲಘುನ ಬಾ ಹೊರಗೆ. ಹಾಂ, ಬಂದೆ. ಕುತ್ಕೊಳ್ಳಿ ಸರ್, ಹಾಗೆ ನಿಂತ್ಕೊಂಡಿದ್ದೀರಲ್ಲ. ನಮಸ್ಕಾರ ರೀ ಮೇಡಮ್ ಅವರೇ. ಇಲ್ಲ ರೀ, ನಂದು ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ ಎಲ್ಲ ಇದೆ, ಮೀಟಿಂಗ್ ಬೇರೆ ಇದೆ. ಅದು ಅಲ್ಲದೆ 2-3 ದಿನದ ಹಿಂದೆನೇ ತಂದು ಕೊಡ್ತೀನಿ ಅಂತಂದಿದ್ದೆ. ಒಂದು ಸ್ವಲ್ಪ ಡಿಲೇ ಆಗಿಬಿಡ್ತಲ್ಲ, ಮತ್ತೆ ನಿಮಗೂ ಕಷ್ಟ ಆಗುತ್ತೆ ಅಂತ ಕೊಟ್ಟು ಹೋದ್ರಾಯ್ತು ಅಂತ ಬಂದೆ ನಾನು. ನಮಸ್ಕಾರ ರೀ. ಅಲ್ಲ ಸರ್, ಕುತ್ಕೋರಿ, ಒಂದೇ ಕಪ್ ಚಹಾ ಮಾಡ್ತೀನಿ, ಚಹಾ ಕುಡಿದು ಹೋಗಂತ್ರಿ ಅಂತ. ಅಯ್ಯೋ ಇಲ್ಲ ರೀ ಮೇಡಮ್ ಅವರ, ಭಾಳ ಅಂದ್ರೆ ಭಾಳ ಉಸಿರದಾಗತ್ತೀನಿ ರೀ ನಾನು. ನಿಮ್ಗೆ ಆ್ಯಕ್ಚುಲಿ ನಮ್ಮ ಪಿ ಎ ಕೈಯಲ್ಲೇ ಕೊಟ್ಟು ಕಳಿಸ್ಬೇಕಂತ ಅಂದ್ಕೊಂಡಿದ್ದೆ, ಈ ಬುಕ್ಸ್ ಆಮೇಲೆ ಬಟ್ಟೆ ಎಲ್ಲ. ಬಟ್ ಅದು ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ. ನಾನೇ ಹೋಗಿ ಕೊಟ್ಟು ಹೇಳಿ ಬಂದ್ರಾಯ್ತು ಅಂತ ನಾನೇ ಬಂದೆ. ನೋಡಿರಿ ಮೇಡಮ್ ಅವರ, ಬಟ್ಟೆ ಎಲ್ಲ ಗಾಡಿಗೈತಿ. ನೀವು ಇಳಿಸಂತಂದ್ರೆ ಇಲ್ಲೇ ಇಳಿಸ್ಬಿಡ್ತೈತಿ. ಬುಕ್ಕನ್ನು ಇಲ್ಲೇ ಇದೆ, ಇದರಲ್ಲಿ ಎಲ್ಲರದು ಅಳತೆ ಹಂಗೆ ಅವ್ರ ಹೆಸರು ಐತಿ. ನೀವು ಏನು ಮಾಡಿರಿ, ಬಟ್ಟೆನ ಹೊಲಿದು ಹಾಗೆ ಪ್ಯಾಕ್ ಮಾಡೋದಕ್ಕೆ ಪ್ಯಾಕಿಂಗಿಂದು ಕವರ್ ಎಲ್ಲ ತಂದಿದ್ದೀನಿ, ಅದರಲ್ಲೇ ಇದೆ. ಸೊ ನೀವು ಅದರಲ್ಲಿ ಹೆಸರು ಬರೆದು ಯಾರ್ದು ಅಂತ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ರಿ. ಅಂದ್ರೆ ನಮಗೂ ಸಮಸ್ಯೆ ಆಗೋದಿಲ್ಲ, ನಿಮಗೂ ಸಮಸ್ಯೆ ಆಗೋದಿಲ್ಲ. ಸರಿ ರೀ ಸರ್, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಬಟ್ಟೆನ ಹೊಲಿದು ನೀಟಾಗಿ ಅವ್ರವ್ರ ಕವರಲ್ಲಿ ಹಾಕಿ ಇಟ್ಟು ಮೇಲೆ ಅದ್ರ ಮೇಲೆ ಹೆಸರು ಅಂಟಿಸ್ತೀವಂತ. ಸರಿ ರೀ ಮೇಡಮ್ ಅವರ, ಅಂದಂಗೆ ಬಟ್ಟೆನ ಸ್ವಲ್ಪ ಲಘುನ ಇಳಿಸ್ಕೊಂಡ್ಬಿಡ್ಬರಿ. ನಾನು ಹೋಗ್ಬೇಕು, ನನಗೆ ಟೈಮ್ ಆಗುತ್ತೆ. ಸರ್, ಇಲ್ಲಿ ಇಳಿಸ್ಕೊಳೋದು ಬೇಡ, ಇಲ್ಲೇ ಮುಂದಿನ ಮನೆ ಆ ಕಡೆ ಒಂದು ಕಾಣ ಕುಂತೈತಲ್ರಿ, ಆ ಮನೆಯಾಗ ಇಳಿಸ್ಕೊಳೋದ್ರಿ. ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್. ಅಲ್ಲಿ ನಮ್ಮ ಗಂಡ ಅದಾರ, ನನ್ನ ಗಂಡ ಮತ್ತಿಕ್ಕೆ ಗಂಡ ಅದಾರ. ನೀವು ಅಲ್ಲಿ ಗಾಡಿ ತೊಗೊಂಡು ಹೋದ್ರೆ ಸಾಕು, ಅವರು ಲಘುನ ಇಳಿಸ್ಕೊಂಡ್ಬಿಡ್ತಾರೆ. ಸರಿ ಆಯಿತು. ಹಾಗಾದರೆ ಗಾಡಿ ಇದೆ ಹೊರಗಡೆ, ನಾನು ಅವ್ರಿಗೆ ಹೇಳಿರ್ತೀನಿ ಅಲ್ಲಿ ಇಳಿಸ ಅಂತಂದು. ಸೊ ಅವ್ರು ಅಲ್ಲಿ ಇಳಿಸ್ತಾರೆ. ನೀವು ಒಂದ್ಸಲ ನೀಟಾಗಿ ಕೌಂಟ್ ಮಾಡ್ಕೊಂಡ್ಬಿಡ್ರಿ ಬಟ್ಟೆನೆಲ್ಲ, ಎಷ್ಟಿದೆ ಏನು ಎತ್ತ ಅಂತಂದು ನಾನು ಅವ್ರಿಗೆ ಹೇಳಿ ಹೋಗ್ಬಿಟ್ಟಿರ್ತೀನಿ. ಸರಿ ರೀ ಸರ್, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಅದರದೆಲ್ಲ ಜವಾಬ್ದಾರಿ ನಾವು ತೊಗೋತೀವಂತ. ಸರಿ ರೀ, ಎಲ್ಲೂ ಏನು ಮಿಸ್ಟೇಕ್ ಆಗಬಾರ್ದು. ಸೊ ಕೇರ್ಫುಲ್ಲಾಗಿ ನೀಟಾಗಿ ಹೊಲಿರಿ, ಓಕೆನಾ? ಸರಿ ಆತ್ರಿ ಸರ್. ಫಸ್ಟ್ ಒಂದು ಹೊಲ್ದು ನಿಮ್ಗೆ ಫೋಟೋ ಕಳಿಸ್ತೀವಂತ. ಸೊ ನಿಮ್ಗೆ ಅದು ಸ್ಯಾಟಿಸ್ಫೈ ಆದಮೇಲೆ ನೀವು ಮುಂದೆ ಹೇಳ್ರಿ, ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಂತ. ಓಕೆ ರೀ ಮೇಡಮ್ ಅವರ, ಹಂಗೆ ಮಾಡಿರಿ. ನಮಸ್ಕಾರ. ನಮಸ್ಕಾರ ಸರ್. ಲಲಿತಾ, ನನ್ನ ಗಂಡ ಮತ್ತು ಮಾವರಲ್ಲೇ ಅದಾರ. ನಾವು ಹೋಗಿ ಹೇಳಿ ಅವನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದನೇ ಎಣಿಸಿ ಒಂದು ಕಡೆ ಸೆಟ್ ಮಾಡಿಬಿಡಂದೆ. ಸರಿ, ಹಂಗೆ ಮಾಡಿ ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿರಿ. ಕೌಂಟೆಲ್ಲ ನೆನಪಿಟ್ಕೊಂಡಿರಿ, ಕರೆಕ್ಟಾಗಿ ಎಷ್ಟು ಲೆಕ್ಕ ಏನು ಅನ್ನೋದು ಬುಕ್ನಾಗ ಬರೆದಿಟ್ಟು. ನಾನು ಅಷ್ಟೊತ್ತಿಗೆ ಲಘುನ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಅಲ್ಲೆಲ್ಲ ಸೆಟ್ ಆತಂದ್ರೆ ನೀನು ಬಂದುಬಿಡು. ಲಘುನ ಊಟ ಮಾಡಿದಾರೆ ಹೋಗ್ಬಿಡಕ್ಕೆ ಬರ್ತೈತೆ ಹೊಲ್ಯಾಕ. ಸರಿ ಆಯ್ತು. ಅಂದಂಗೆ ತಾರಾ ಮತ್ತು ಇನ್ನೊಂದಿಬ್ರಿಗೆ ಹೇಳ್ತಿ, ಅವರು ಬರ್ತೀನಿ ಅಂತಂದಾರ. ಅವ್ರು ಬರೋಷ್ಟಿಗೆ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಸರಿ ಆಯಿತು. ಅಪ್ಪ, ದೇವ್ರ ದಯೆಯಿಂದ ಎಲ್ಲ ಬಟ್ಟೆನೂ ನೀಟಾಗಿ ಹೊಲಿದು ಎಲ್ಲ ಸೆಟ್ ಆಗಿಬಿಟ್ರೆ ಅಷ್ಟೇ ಸಾಕು. ಅಯ್ಯೋ, ನಾನು ನೋಡಿ ಹಂಗೆ ನಿಂತ್ಕೊಂಡಿನಿ, ಲಘುನ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಓಶಪ್ಪ, ಸಾಕತ್ತಪ್ಪ ಯಪ್ಪ. ಇವತ್ತು ಕಾಲಗಾರ ಏನಾಗೈತೆ ಏನು, 2 ಕಾಲು ಒಂದ ಸಮನ ಹರಿಯತಾವು. ಅಡ್ಡಾಡಕ್ಕಾಗವಲ್ದು, ಏನಿಲ್ಲ. ನನಗೆ ನೋಡಿದ್ರೆ ಕುಂತಲ್ಲೇ ಕೂತ್ಕೊಳಕ ಬ್ಯಾಸ್ರ, ಅಡ್ಡಾಡ್ಕೊಂತಿರೋದು. ಹಾಳಾದ ಈ ಕಾಲು ಎದಕ್ಕಾರ ಹರಿಯಾಕುಂತೈತೆ ಏನು, ನಡೆಯೋಕ್ಕಾಗವಲ್ದು, ಏನಿಲ್ಲ ಅತ್ತಾಗ. ಲಲಿತವ, ಸವಿತವ, ಒಂದು ಗ್ಲಾಸ್ ನೀರು ತಂಬರವ, ಪುಣ್ಯ ಬರ್ತೈತಿ. ಹಾರಿ ಮಾವರ ತಂದೆ. ಏನ್ರಿ ಏನಾತ? ಯಾಕೆ ಸುಸ್ತಾದಂಗದಿರಲ್ಲ?
ಹೂನ ಮಾರೈತಿ. ಯಾಕೆ ಗೊತ್ತಿಲ್ಲ, ಮುಂಜಾನಿಂದ ಎರಡು ಕಾಲು ಒಂದ ಸಮನ ಹರಿಯಾಕುಂತ ಬಿಟ್ಟೈತಿ ನೋಡು, ನಿಧಾನ ಆಗವಲ್ದು. ಹಂಗಾಗಿ ಹೊಲಕ್ಕೂ ಹೋಗ್ಲಿಲ್ಲ. ಇಲ್ಲೇ ಒಂದು 4 ಹೆಜ್ಜೆ ಇಡಷ್ಟಿಗೆ ಸಾಕಾತು, ಸೀದಾ ಮನೆಗೆ ಬಂದ್ಬಿಟ್ಟೆ ನೋಡು. ನಿನಗೆ ಇಷ್ಟು ಸಲ ಬಡ್ಕೋತೀನಿ ನಾನು, ಹೊಲಕ್ಕೆ ಪದೇ ಪದೇ ಅಡ್ಡಾಡಕ್ಕೆ ಹೋಗ್ಬೇಡ, ಒಂದು ಮನೆಯಾಗಿರು, ಇಲ್ಲ ಅಲ್ಲೇ ಹೊಲ್ದಾಗರ ಇರು. ಇಲ್ಲಾಂದ್ರೆ ಯಾರ್ದಾರ ಗಾಡಿ ಪಾಡಿ ಹೋಗೋ ಮುಂದೆ ಅವು ಕೈ ಚಾಚಿ ಅವ್ರ ಜೊತೆನಾರ ಹೋಗು ಅಂತ ಹೇಳ್ತೀನಿ. ಕೇಳ್ತೇನೆ ನನ್ನ ಮಾತು? ಇನ್ನು ಹರಿಯದಾರ ಓಡಾಡ್ದಂಗೆ ಓಡಾಡ್ತಿದ್ದಿ ಒಂದ ಸಮನ. ಮಾವರ ನೀರು ತಗೋರಿ. ಕೊಡವ, ಮೊದ್ಲು ನೀರು ಕುಡಿತೀನಿ, ನೀರಡಿಕೆ ಆಗ್ಬಿಟ್ಟೈತಿ. ಹುಷಪ್ಪ, ಈಗ ಸಮಾಧಾನ ಆತ್ ನೋಡವ. ತಗೋರವ ಗ್ಲಾಸ್. ಈಗ ಸಮಾಧಾನ ಆತ್ ನೋಡವ. ನಿನಗೆ ಬಡ್ಕೊಂತೀನಿ ಈಗ. ಒಂದೇ ಹೊಲಕ್ಕೆ ಹೋಗಿ ಐತಿ ನಿನಗೆ. ಇನ್ನು ಸಣ್ಣ ಹುಡುಗ ಆಗೇನೆ ನೀನು. ಅವಾಗಿ ನಂಗೆ ತಿರ್ಗಾಡಕ್ಕೆ ಅವಾಗಂತೂ ವಯಸ್ಸಿತ್ತು. 10 ಸಲ ಅಲ್ಲದೆ 1000 ಸಲ ಅಡ್ಡಾಡಿದ್ರು ನಡೀತಿತ್ತು. ಈಗ ವಯಸ್ಸಾಗೈತಿ. ವಯಸ್ಸಾದಾಗ ಹೆಂಗಂದ್ರೆ ಹಂಗಿರ್ಬೇಕು. ಈ ಥರ ಒಂದೇ ಸಮಯ ತಿರ್ಗಾಡಿದ್ರೆ ಕಾಲು ಏನಾಗಬೇಕವು? ತೆಪ್ಪಗೆ ಹೋಗಿ ಮಲ್ಕೋಬಾರ್ದ ಕೊನೆಯಾಗ? ಯಾಕ್ರಿ ಮಾವರ ಏನಾತು? ಕಾಲು ನೋಸಕುಂತಾವನ್ರಿ? ಹೂನವ, ಮುಂಜಾನಿಂದ ಯಾಕೋ ಎರಡು ಕಾಲು ಭಾಳ ಅಂದ್ರೆ ಭಾಳ ಹರಿಯಾಕುಂತಾವ, ನಿಧಾನ ಆಗವಲ್ದು. ಹಂಗಾಗಿ ಹೊಲಕ್ಕೆ ಹೋಗಿಲ್ಲ ನೋಡಿ ಇವತ್ತು. ಹಂಗ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಏನ್ರಿ ಮಾವರ ನೀವು? ಎಷ್ಟು ಸಲ ಹೇಳ್ತೀನಿ ನಾವು ಹೊಲಕ್ಕೆ ಅಡ್ಡಾಡಬೇಡ್ರಿ ಪದೇ ಪದೇ, ನಿಮ್ಗೆ ವಯಸ್ಸಾಗೈತಿ, ಬರ್ತಾ ಬರ್ತಾ ಆಗಂಗಿಲ್ಲ ಅಂತಂದು. ನೀವು ನೋಡಿದ್ರೆ ಬರೀ ಹೊಲಕ್ಕೆ ಅಡ್ಡಾಡ್ತೀರಿ, ಚಂದನ ತಂಗ ಊಟನೂ ಮಾಡಂಗಿಲ್ಲ, ಏನಿಲ್ಲ. ತಡ್ರಿ ಒಂದೇ ನಿಮಿಷ ಬಂದೆ. ಒಂದು ತಟಗ ತೆಪ್ಪಗೆ ಮನ್ಯಾಗ ಕುತ್ಕೋ, ಎಲ್ಲೂ ಹೋಗಕ್ಕೋ ಬೇಡ. ಒಂದು 4 ದಿನ ಎಲ್ಲ ಆರಾಮಾಕೈತಿ. ಎಲ್ಲನೂ ಬಾಯಿ ಬಿಟ್ಟು 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 ಹೇಳ್ಬೇಕಲ್ಲ ನಿನಗೆ. ಹೋಗ ಮಾರೈತಿ, ಏನು ಒಂದೇ ಸಮನ ಒದ್ರಾಕ್ ಕುಂತ ಬಿಟ್ಟಿದಿ. ಕಾಲು ಹರಿಯೋದು ಒಂದು ಕಡೆ ಇದ್ರೆ ನಿಂದು ಒಂದು ಕಾಟ ತಗ. ಅದಕ್ಕೆ ನಾನು ಮನೆಯಾಗಿರಂಗಿಲ್ಲ ನೋಡು. ತಣ್ಣಗತ್ತಾಗ ಹೊಲಕ್ಕೆ ಹೋಗ್ಬಿಡ್ತೀನಿ. ಹೊಲಕ್ಕೆ ಹೋದ್ರತ್ತಾಗ ಆರಾಮ್ ತಣ್ಣಗಿರ್ತೀನಿ ಗಾಳಿಗೆ. ಮನೆಯಾಗಿದ್ರೆ ಬರೀ ನಿಂದ ಒದ್ರಾಟನ ಕೇಳ್ಬೇಕು ನೋಡು. ಹೌದ್ರಿ, ಹೌದು. ಮನೆಯಾಗಿದ್ರೆ ಬರೀ ನಂದು ಒದರಾಟನ ಕೇಳ್ಬೇಕಾಕೈತಿ ನಿಮ್ಗೆ. ಹಂಗಂದ್ರೆ ಹೋಗ್ರಲ್ಲ ಹೊಲಕ್ಕೆ, ಯಾರು ಬೇಡ ಅಂತಾರೆ. ಬಂದು ಕುತ್ಕೊಂಡ್ಬಿಡ್ತಾರೆ ಇಲ್ಲಿ, ಬಾಯಿಗೆ ಬಂದಂಗೆ ಅಂತಾರೆ ನಮ್ಗೆ. ಮತ್ತು ಇವರು ಒಳ್ಳೇದ ಕೇಳಕ್ಕೆ ಬಂದ್ರೆ ಮತ್ತೆ ವಾಪಸ್ ನಮ್ಗೆ ಬೈತಾರೆ. ಇದಕ್ಕಲೇ ಓದಿರ್ತಿದ್ದೀವಿ ಒಂದೇ ಸಮನ. ಅಷ್ಟಿತ್ತಂದ್ರೆ ಕಾಲು ಒತ್ತಪ್ಪ, ಕಾಲು ಒತ್ತ ಒಂದು ಸ್ವಲ್ಪ ಆರಾಮಾಕೈತಿ, ನಾ ಮಕ್ಕೋತೀನಂತ ಹೋಗಿ. ನಂದ ನಡ ಹೊಡಿಯಾಕುಂತೈತಿ. ಇನ್ನು ಇವ್ರದ್ದು ಕಾಲು ಒತ್ತಬೇಕಂತ. ಹೋಗ್ರಿ ಕಾಲು ಒತ್ತಬೇಕಂತ. ನಂಗೆ ಕೈಯಾಗದೆಲ್ಲ ಆಗಂಗಿಲ್ಲ. ನಂದ ನಡ ಹೊಡಿಯಾಕುಂತೈತಿ. ನಾನು ಹೋಗಿ ಮಕ್ಕೋತೀನಿ. ಏನಾರ ಯಾಕ ಮಾಡ್ಕೊರಿ, ಸುಮ್ಮನೆ ಬಂದು ಬಿದ್ಕೊಂಡ್ರೆ ಆರಾಮಾಕಿರಿ. ಇಲ್ಲಾಂದ್ರೆ ಇದ್ರಾಗ ಅಡ್ಡಾಡ್ತೀನಿ ಅಂದ್ರೆ ಅಡ್ಡಾಡಿ ಕಾಲು ನೋವು ನೀವೇ ಬರ್ಸ್ಕೊರಿ, ನೀವೇ ಅನುಭವಿಸ್ರಿ. ಹೇಳಿದ್ದನ್ನು ಮಾಡಾಕಿಲ್ಲ, ತನಗೆ ತಿಳಿದಿದ್ದು ಒದ್ರಾಕದಾಳ ಹಾಳಾದ್. ಇದಕ್ಕೆ ಏನು ನಮ್ನಿ ಕಾಲು ಹರಿಯಾಕುಂತೈತೆ ಏನು ತಡ್ಕೊಳಕ್ಕಾಗವಲ್ದತ್ತಾಗ. ಮಾವರ ಕಾಲು ಕೊಡ್ರಿ ಇಲ್ಲಿ. ಒಂದು ಸ್ವಲ್ಪ ಒತ್ತಿದೆ ಅಂದ್ರೆ ನೀಟಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಡ್ತೀನಲ್ಲ, ಅವಾಗ ಆರಾಮ್ ಹಳವಾರ ಅನ್ನಿಸ್ತೈತಿ. ಆರಾಮಾಗಿ ಮಕ್ಕೊನಂತ್ರಿ ಅಂತ ನಿದ್ದೆ ಬರ್ತೈತಿ. ಕೊಡ್ರಿ ಕಾಲನ್ನು. ಬೇಡವಾ, ಬೇಡ ಹಂಗೇನಿಲ್ಲ. ಹೋಗಿ ಮಕ್ಕೊಂದೆ ಅಂದ್ರೆ ತಾನ ಎಲ್ಲ ಆರಾಮ್ ಅನಿಸ್ತೈತಿ. ನೀವು ಅದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬಿಡವಾ, ಕಾಲೆಲ್ಲ ಓದತ್ತೆ ಅಂತ. ಬೇಡ ನಿಂದೇನು ಕೆಲಸ ಐತೆ ನೋಡ್ಕೊ ಹೋಗು. ಮಾವರ ಈಗ ಸುಮ್ಮನೆ ಇರ್ತೀರೇನೆ ಏನಿಲ್ಲ ನೀವು. ಈಗ ನಿಮ್ಗೆ ಆರಾಮಿಲ್ಲ, ನಾ ಹೇಳ್ದಷ್ಟೇ ಕೇಳ್ಬೇಕು. ಈಗ ಏನು ಕಾಲು ಕೊಡ್ತೀರಾ ಏನಿಲ್ಲ ನೀವು? ಸರಿ ಆತವ, ಕೊಡ್ತೀನಿ ಕಾಲನ್ನು. ಇದು ಮಾವಾರ ಅಂದ್ರ. ಸುಮ್ಮನೆ ನನ್ನಿಂದ ನಿಮ್ಗೆಲ್ಲ ತ್ರಾಸ ನೋಡ್ರವ. ಯಾಕ್ರಿ ಮಾವಾರ ಹಂಗಂತೀರಿ? ನೀವು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರಿ. ನಿಮ್ದೊಂದಿಟ್ಟು ಕಾಲು ಹೊತ್ಬಿಟ್ರೆ ನಮ್ದೇನು ಕೈ ಸೌದೋಕೈತಂತೆ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಇರ್ರಿ ಮಾವಾರ. ಸರಿ ಆತವ. ಮಾವಾರ ಅಂದಂಗೆ ಮೊನ್ನೆ ಇಷ್ಟು ಬಟ್ಟೆ ಹೊಲ್ಯಾಕ ಆರ್ಡರ್ ಕೊಟ್ಟು ಹೋಗಿದ್ರು ಅಂತ ಹೇಳಿದ್ದಲ್ರಿ? ಹೌದವ, ಏನಾಯ್ತು? ಅವರು ವಾಪಸ್ ಏನೋ ಹೇಳಾಕ ಬಂದೇ ಇಲ್ಲಲ್ಲ ಮನೆಗೆ. ಆಗಲೇ ಬಂದಿದ್ರಿ ಮಾವಾರ. ಅದು ಅಳತಿದ ಬುಕ್ ಕೊಟ್ಟು ಹಂಗೆ ಬಟ್ಟೆನೆಲ್ಲ ಇಳಿಸಂತಂದು ಹೇಳಿ ಹೋದ್ರಿ ಅವ್ರ ಸರ್. ಅಲ್ಲಿ ಮನೆ ತಲೆ ನೀವು ಹೇಳಿದ್ರಲ್ಲ, ಆ ಮನೆ ಕಡೆ ಬಟ್ಟೆ ಎಲ್ಲ ಇಳಿಸ್ಕೊಳಕ್ಕೆ ಕುಂತಾರೆ. ಗಾಡಿ ಐತಲ್ಲಿ, ಬಟ್ಟೆ ಇಳಿಸ್ಕೊಳಕ್ಕೆ ಕುಂತಾರೆ. ಓ ಹೌದನವ, ಅದಕ್ಕೆ ಇಲ್ಲಿಯ ಗಾಡಿ ನಿಂತೈತಲ್ಲ ಯಾರ್ದಿದು ಅಂತ ಅನ್ನಕುಂತೀನಿ ನಾನು. ಅತ್ತಾಗ ಹೋಗ್ಬೇಕಂದೆ, ಹಾಳಾದ ಈ ಕಾಲು ಹರಿಯೋದಕ್ಕೆ ನಡೆಯೋಕ್ಕಾಗಲಿಲ್ಲವ. ಅದಕ್ಕೆ ಒಂದು ತಟಗ ಮಕ್ಕೊಂದು ರೆಸ್ಟ್ ಮಾಡಿ ಆಮೇಲೆ ಹೋದ್ರಾತಂತಂದು ಹಂಗೆ ಬಂದ್ಬಿಟ್ಟೆವ. ಓ ಅವ್ರದನ ಅದು ಗಾಡಿ. ಈ ಬಟ್ಟೆ ಭಾಳ ಇದ್ದಂಗೆ ಅದಾವ, ಹಂಗಾರ ಗಾಡಿ ದೊಡ್ಡದೈತೆ ಬಿಡು. ಹ್ಞೂ ರೀ ಮಾವರ, ಒಂದು 1500 ಜನದ ಬಟ್ಟೆ ಐತಂತ. ಈ ತಿಂಗಳಲ್ಲಿ ಹೊಲಿದು ಕೊಡ್ರಿ ಅಂತ ಅಂದಾರ. ಒಂದು 2 ದಿನ ಹೆಚ್ಚು ಕಮ್ಮಿ ಆದರೂ ನಡೀತೈತಿ, ಆದರೆ ಎಲ್ಲನೂ ಸರಿ ಅನ್ನತ್ತಂಗೆ ಹೊಲಿದು ಕೊಡ್ರಿ ಅಂತ ಹೇಳಿದ್ರಿ ಮಾವರ. ಓ ಹೌದನವ, ಚಲೋ ಆತು ಬಿಡು, ಚಲೋ ಆತು. ಹಂಗಾರ ಇನ್ಮೇಲೆ ಬಟ್ಟೆ ಹೊಲಿಯಾಕು ಚಲೋ ಮಾಡ್ಬೇಕು. ಮನೆಯಂದ ಕೆಲಸ ಬಟ್ಟೆ ಹೊಲಿಯೋದು ಭಾಳ ತ್ರಾಸ ಆಕೈತನ ನೋಡ್ರವ ನಿಮಗೆ.
ಅಯ್ಯೋ ಮಾವರ ಅದ್ರಾಗ ತ್ರಾಸ ಏನೈತ್ರಿ, ಮುಂಜಾನೆ ಲಘುನೇ ಎದ್ದು ಬಡ ಬಡ ಎಲ್ಲ ಮನೆಯ ಕೆಲಸ ಮುಗಿಸಿ ಆಮೇಲೆ ಹೊಲ್ಯಾಗ ಕುತ್ಕೊಂಡ್ಬಿಡ್ತೀವಿ ರೀ. ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಂಡು ಹಾಕೋಬೇಡ್ರಿ, ಅದನ್ನೆಲ್ಲ ನಾನು ಸವಿ ನೋಡ್ಕೋತೀವಂತ. ಯಾ ಜನ್ಮದಾಗ ನೀವಿಬ್ಬರು ನನ್ನ ಮಕ್ಕಳಾಗಿದ್ರ ಏನು ತಾಯಂದ್ರಾಗಿದ್ರು ಗೊತ್ತಿಲ್ಲ. ಈ ಜನ್ಮದಾಗ ನಂಗೆ ಇಂಥ ಒಳ್ಳೆ ಸೊಸೆಯರಾಗಿ ಸಿಕ್ಕಿರವ. ಎಷ್ಟು ಕಷ್ಟಪಡಾಕುಂತೀರಿ ಈ ಮನೆಗೋಸ್ಕರ. ಪುಣ್ಯ ಬರ್ಲೇವ ನಿಮ್ಮಿಬ್ರಿಗೂ. ಮಾವರ ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ, ನೀವು ಆರಾಮಾಗಿರ್ರಿ, ಇದನ್ನೆಲ್ಲ ನಾವು ನೋಡ್ಕೋತೀವಂತ. ನೋಡ್ರಿ ಮಾವರ ಕಾಲು ಹೆಂಗೆ ಅನ್ಸಕುಂತೈತಿ ಈಗ. ಯವ್ವ ಎಷ್ಟು ಹಳವಾರು ಅನ್ಸಕುಂತೈತೆ ಈಗ ಸಮಾಧಾನ ಆಗಕುಂತೈತೆ ನೋಡುವ. ನನಗೆ ಒಂದ ಸಮನ ಹರಿಯಾ ಕುಂತು ಬಿಟ್ಟಿತ್ತು ನೋಡುವ. ನಿಮ್ಮ ಅತ್ತಿಗೆ ಒಂದು ತಟಗೆ ಓದ್ತಾವ ಅಂತಂದ್ರೆ ಹಂಗೆ ಓಡೋದ್ಲು. ಯವ್ವ ಪುಣ್ಯ ಬರ್ಲೇವ ಯವ್ವ ನಿನಗೆ. ಈಗ ಒಂದು ಸ್ವಲ್ಪ ಆರಾಮ್ ಅನ್ಸಕುಂತೈತೆ ನೋಡುವ ನನಗೆ. ಆರಾಮ್ ಅನ್ಸಾಕುಂತೈತೆ ಅಂತಂದು ಮತ್ತೆ ಹೊಲಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಈಗ ಒಂದು 2 ತಾಸು ಆರಾಮ್ ಚಂದನತ್ತಂಗೆ ಮಲ್ಕೋರಿ. ಹಿಂಗೆ ನಾಷ್ಟ ಐತಿಲ್ಲ ನೀವು ಮಲ್ಕೋರಿ. 2 ಗಂಟೆ ಸುಮಾರು ಅನ್ನಷ್ಟಿಗೆ 2 ಗಂಟೆ ಅನ್ನಷ್ಟಿಗೆ ಅಡುಗೆ ಮಾಡಿ ಮುಗಿಸ್ಬಿಡ್ತೀವ, ಊಟಕ್ಕೆ ಎಬ್ಬಿಸ್ತೀವಂತ. ಅಲ್ಲಿ ತನಕ ನೀವು ಕ್ವಾಣಿ ಬಿಟ್ಟು ಹೊರಗಡೆ ಬರಂಗಿಲ್ಲ ಏನ್ರಿ. ಆತವ.